ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮವಾಗಿ ಗೋ ಸಾಗಾಟ ಹಿನ್ನೆಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲದ ಬೆಳ್ಳಿ ಚಡುವಿನಲ್ಲಿ ಈ ಒಂದು ಘಟನೆ ನಡೆದಿರೋದು. ಜಾನುವಾರುಗಳನ್ನ ಕೇರಳಕ್ಕೆ ಸಾಗಾಟ ಮಾಡ್ತಾ ಇದ್ರು ಈ ಖದೀಮರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿಯ ಹಿನ್ನೆಲೆಯಲ್ಲಿ ಅನುಮಾನದ ಹಿನ್ನೆಲೆಯಲ್ಲಿ ವಾಹನವನ್ನ ನಿಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ವಾಹನವನ್ನ ನಿಲ್ಲಿಸಿ ಅಂತ ಸೂಚಿಸಿದ್ರು ಕೂಡ ಲಾರಿಯನ್ನ ನಿಲ್ಲಿಸಿಲ್ಲ, ಹತ್ತಿಸೋಕೆ ಯತ್ನಿಸಿರುವಂತದ್ದು. ವಾಹನ ನಿಲ್ಲಿಸದೆ ಹೋದ ಲಾರಿಯನ್ನ ಚೇಸ್ ಮಾಡಿದ್ದಾರೆ ಪೊಲೀಸರು. ಅನುಮಾನ ಬಲವಾಗಿದೆ. ಯಾವಾಗ ಇವರು ನಿಲ್ಲಿಸಿ ಅಂದ್ರು ನಿಲ್ಲಿಸ್ಲಿಲ್ವೋ, ಪೊಲೀಸರ ಮೇಲೇನೆ ಲಾರಿ ಹತ್ತಿಸಕ್ ಹೋದ್ರು. ಪೊಲೀಸರಿಗೆ ಅನುಮಾನ ಕನ್ಫರ್ಮ್ ಆಗಿದೆ. ಲಾರಿಯನ್ನ ಚೇಸ್ ಮಾಡಿದ್ದಾರೆ ಪೊಲೀಸರು. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಖದೀಮರು. ಈ ಸಂದರ್ಭದಲ್ಲಿ ಗುಂಡು ಹಾರಿಸಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇರಳ ಮೂಲದ ಅಬ್ದುಲ್ಲಾ ಬಂಧಿತ ಆರೋಪಿಯ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಲಾರಿಯಲ್ಲಿದ್ದಂತಹ 10 ಜಾನುವಾರುಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಪೊಲೀಸರಿಗೆ ಮಾಹಿತಿ ಇದ್ದಂಗೆ ಕಾಣಿಸುತ್ತೆ. ಅದಕ್ಕೆ ಹೋಗಿ ಅಡ್ಡ ಹಾಕಿದ್ದಾರೆ ಗಾಡಿಯನ್ನ ನಿಲ್ಲಿಸಿ ಅಂತ. ಆದ್ರೆ ಗಾಡಿಯನ್ನ ನಿಲ್ಲಿಸದೆ ಅಡ್ಡ ಹಾಕಿದ್ರಲ್ಲ ಪೊಲೀಸರು, ಅವ್ರ ಮೇಲೇನೆ ಲಾರಿ ಹತ್ಸೋದಕ್ಕೆ ಮುಂದಾಗಿರೋದು. ಪೊಲೀಸರು ಈ ಗಾಡಿಯನ್ನ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಅಂತ ಮುಂದಾಗಿರೋದು. ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ. ಒಬ್ಬನ ಕಾಲಿಗೆ ಪೆಟ್ಟಾಗಿದೆ. ಸದ್ಯ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇರಳ ಮೂಲದವರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅಬ್ದುಲ್ಲಾ ಎಂಬಾತನನ್ನ ಇದೀಗ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಎಷ್ಟು ಜನ ಇದ್ರು, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ. ತನಿಖೆಯನ್ನ ನಡೆಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸದ್ಯ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ? ನೀತಿ ಹೌದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗೋಪೂಜೆ ಸಂಭ್ರಮ. ಈ ದಿನದಂದೇ ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಂತಹ ಖದೀಮರ ಮೇಲೆ ಇವತ್ತು ಪೊಲೀಸ್ ಫೈರಿಂಗ್ ನಡೆದಿರುವಂತದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲ ಬೆಳ್ಳಿಚೆಡವು ಅನ್ನುವಂತ ಪ್ರದೇಶದಲ್ಲಿ ನಡೆದಿದೆ. ಇವರು ಅಕ್ರಮವಾಗಿ ಜಾನುವಾರುಗಳನ್ನ ಕರ್ನಾಟಕ ಭಾಗದಿಂದ ಕೇರಳಕ್ಕೆ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ. ಸೊ ಇವರು ನೆಟ್ಟಣಿಗೆ ಮುಡ್ನೂರು ಬೆಳ್ಳಿಚೆಡವು ಒಳ ರಸ್ತೆಯ ಮೂಲಕ ಕೇರಳಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಸಂದರ್ಭ ಪೊಲೀಸರಿಗೆ ಅನುಮಾನ ಬಂದಿದೆ. ಅವರು ಆ ಲಾರಿಯನ್ನ ನಿಲ್ಲಿಸೋದಕ್ಕೆ ಹೇಳಿದ್ದಾರೆ. ಆದ್ರೆ ಪೊಲೀಸರ ಮೇಲೆ ಇವರು ಲಾರಿ ಹತ್ತೋದಕ್ಕೆ, ಅಂದ್ರೆ ಅದು ಈಚರ್ ವಾಹನ ಆಗಿತ್ತು, ಅದನ್ನ ಹತ್ತಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಕೂಡ ಸುಮಾರು 10 ಕಿಲೋಮೀಟರ್ ವರೆಗೂ ಕೂಡ ಅವರನ್ನ ಚೇಸ್ ಮಾಡಿದ್ದಾರೆ. ಚೇಸ್ ಮಾಡಿದಂತ ಸಂದರ್ಭ ಜಂಬುರಾಜ್ ಮಹಾಜನ್ ಇದ್ರು, ಇವರು ಕೂಡ ನೇತೃತ್ವವನ್ನ ವಹಿಸಿಕೊಂಡಿದ್ರು. ಸೊ ಚೇಸ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಗಾಡಿಯನ್ನ ನಿಲ್ಲಿಸಿರ್ಲಿಲ್ಲ, ಪರಾರಿಯಾಗೋದಕ್ಕೆ ಯತ್ನ ಪಟ್ಟಿದ್ರು. ಮತ್ತು ಲಾರಿಯನ್ನ ಬಿಟ್ಟು ಎಸ್ಕೇಪ್ ಆಗುವಾಗ ಪೊಲೀಸರಿಗೂ ಕೂಡ ಅಂದ್ರೆ ಆ ಪ್ರಾಣಕ್ಕೆ ಅಪಾಯವಾಗುವ ಪರಿಸ್ಥಿತಿಗಳು ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಅವ್ರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ರು. ಹಾಗಾಗಿ ಅಬ್ದುಲ್ ಅನ್ನುವಂತ ಆ ಲಾರಿಯ ಚಾಲಕ ಏನಿದ್ದಾನೆ, ಅಕ್ರಮ ಗೋ ಸಾಗಾಟಗಾರ, ಆತನ ಮೇಲೆ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ಫೈರಿಂಗ್ ಅನ್ನ ಮಾಡಿದ್ದಾರೆ. ಆತನ ಕಾಲಿಗೆ ಗುಂಡು ಹಾಕಿ ಮಾಡಿದ್ದಾರೆ. ಈತ ಕೇರಳ ಮೂಲದ ಆರೋಪಿ ಅನ್ನುವಂಥದ್ದು ಕೂಡ ಸದ್ಯ ಗೊತ್ತಾಗಿದೆ. ಮತ್ತು ಇನ್ನೊಬ್ಬ ಆರೋಪಿ ಕೂಡ ಇವರೊಂದಿಗೆ ಇದ್ದ ಜಲೀಲ್ ಅನ್ನುವಂತಹ ಹೆಸರಿನೊಬ್ಬ ಆರೋಪಿ, ಆತ ಕೂಡ ಎಸ್ಕೇಪ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಲಾರಿಯಲ್ಲಿದ್ದ 10 ಜಾನುವಾರುಗಳನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಆತನನ್ನ ಈಗ ವೆನ್ಲಾಕ್ ಆಸ್ಪತ್ರೆಗೆ, ಅಂದ್ರೆ ಪುತ್ತೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಈಗ ವೆನ್ಲಾಕ್ ಆಸ್ಪತ್ರೆ ಕ್ಯಾಜುಯಾಲಿಟಿಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇಂತಹ ಘಟನೆಗಳಿಂದಲೇ ದಕ್ಷಿಣ ಕನ್ನಡ ಭಾಗದಲ್ಲಿ, ಅಂದ್ರೆ ಈ ಹಿಂದೆ ನಡೆದಂತ ಕಮ್ಯುನಲ್ ಗಲಭೆಗಳಾಗಿರ್ಬೋದು, ಕೊಲೆ ಮರ್ಡರ್ಗೆ ಇದು ಕೂಡ ಒಂದು ನಾಂದಿ ಹಾಡುವಂತಹ ವಿಚಾರಗಳಾಗಿತ್ತು. ಯಾಕಂದ್ರೆ ಇಂತರ ಅಕ್ರಮ ಗೋ ಸಾಗಾಟವನ್ನ ಮಾಡೋ ಸಂದರ್ಭ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರು ವಾಹನವನ್ನ ತಡೆಯೋದು, ಅಲ್ಲಿ ಸಂಘರ್ಷದ ವಾತಾವರಣ ಮತ್ತು ಆ ದ್ವೇಷ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಂಡು ಕೊಲೆ ಅಥವಾ ಹಲ್ಲೆ ಬೇರೆ ಬೇರೆ ಸಂಘರ್ಷಗಳಿಗೆ ಕಾರಣವಾಗ್ತಾ ಇತ್ತು. ಹಾಗಾಗಿ ಪೊಲೀಸರು ಅದೆಷ್ಟೋ ಬಾರಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊನ್ನೆ ಆಸ್ತಿಯನ್ನ ಜಪ್ತಿ ಮಾಡುವಂತದ್ದು ಕೂಡ ನಡೆದಿತ್ತು. ಓರ್ವ ಗೋಕಲ್ಲತನ ಪ್ರಕರಣದಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ದಂತಹ ಆರೋಪಿ ಇದ್ದು. ಸೊ ಇದಾದ ಬಳಿಕವೂ ಕೂಡ ಇದು ಕಮ್ಮಿ ಆಗ್ತಾ ಇಲ್ಲ. ನಿರಂತರವಾಗಿ ಕರ್ನಾಟಕ ಭಾಗದಿಂದ ಕೇರಳಕ್ಕೆ ಹೋಗುವಂತದ್ದು ಕೂಡ ನಡೀತಾ ಇದೆ. ಸೊ ಇವತ್ತು ಪೊಲೀಸರು ಕೂಡ ಅವರ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಮತ್ತು ಇದರ ಹಿಂದೆ ಇನ್ ಯಾರೆಲ್ಲ ಇದ್ದಾರೆ, ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಆದಿತ್ಯ, ಇದು ಬಹಳಷ್ಟು ಬಾರಿ ರಿಪೀಟ್ ಆಗ್ತಾ ಇದೆ. ವಾರ್ನಿಂಗ್ ಮಾಡಿದ್ರು, ಕಾನೂನು ಕಠಿಣ ಮಾಡಿದ್ರು ಕೂಡ ಕೇರಳಕ್ಕೆ ಸಾಗಿಸುವಂತದ್ದು ರಿಪೀಟ್ ಆಗ್ತದೆ. ಅಂದ್ರೆ ಇದು ಒಂದು ದೊಡ್ಡ ಜಾಲವೇ ಇದೆಯಾ ಅಂತ?
ನೀತಿ ನಿಜಕ್ಕೂ ಕೂಡ ಹೌದು. ಇದು ಒಂದು ದೊಡ್ಡ ಜಾಲ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಗೋ ಸಾಗಾಟ ಅಕ್ರಮವಾಗಿ ಮಾಡುವಂತದ್ದಕ್ಕೂ ಕೂಡ ಕಡಿವಾಣವನ್ನ ಹಾಕೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಎಲ್ಲೇ ಈ ತರ ಮಾಹಿತಿಗಳು ಬಂದ್ರು ಕೂಡ, ಯಾಕಂದ್ರೆ ಇಲ್ಲಿ ಗೋ ಸಾಗಾಟವನ್ನ ಮಾಡುವಂತವ್ರು ಇದ್ರು, ಇದರ ಜೊತೆಗೆ ಅದನ್ನ ತಡೀಲಿಕ್ಕೆ ಹೋಗುವಂತ ಜನ ಇರ್ತಾರೆ, ಅವ್ರು ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಆತಂಕ ಇರುತ್ತೆ. ಆ ಕಾನೂನನ್ನ ಕೈಗೆತ್ತಿಕೊಂಡಂತ ಸಂದರ್ಭ ಅದು ಬೇರೆ ಬೇರೆ ಸಂಘರ್ಷಗಳಿಗೂ ಕೂಡ ಕಾರಣವಾದ ಅನೇಕ ಉದಾಹರಣೆಗಳು ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಈ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ 2 ಕಮ್ಯುನಲ್ ಮರ್ಡರ್ಗಳ ಹಿಂದೆ ಕೂಡ ಸಾಕಷ್ಟು, ಅದು ಕೆಲವೇ ತಿಂಗಳ ಹಿಂದೆ ಕೂಡ ಈ ಜಟಾಪಟ್ಟಿ ಅಂದ್ರೆ ಗೋ ಸಾಗಾಟ ಮಾಡುವಂತದ್ದು, ಅದನ್ನ ಹೋಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ತಡೆಯುವಂತದ್ದು, ಅಲ್ಲಿ ಚೇಜಿಂಗ್ ಮತ್ತು ಪೊಲೀಸರು ಮತ್ತು ಅವರ ನಡುವೆ ಜಟಾಪಟ್ಟಿ ಮತ್ತು ಇದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ಬೇರೆ ಬೇರೆ ರೀತಿಯ ಎಚ್ಚರಿಕೆಗಳು, ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇತ್ತು. ಅದು ಒಂದು ಹಂತ, ಅಂದ್ರೆ ಅಂತ್ಯವಾಗೋದೆಲ್ಲವೂ ಕೂಡ ಈ ಸಂಘರ್ಷದ ಮೂಲಕ, ಹತ್ಯೆಗಳ ಮೂಲಕವೇ ಅದೆಲ್ಲವೂ ಕೂಡ ಅಂತ್ಯವಾಗ್ತಾ ಇದ್ದಿದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅರುಣ್ ಕುಮಾರ್ ಅವರು ಯಾವಾಗ ಚಾರ್ಜ್ ತೆಗೆದ್ರು ಆ ಬಳಿಕ ಎಲ್ಲದಕ್ಕೂ ಕೂಡ ಕಟ್ಟುನಿಟ್ಟಿನ ನಿರ್ಬಂಧವನ್ನ ಹಾಕಿದ್ರು. ಯಾರೇ ಕಾನೂನನ್ನ ಕೈಗೆತ್ತಿಕೊಳ್ಳುವುದಂತಕ್ಕೂ ಕೂಡ ಯಾವ ತರ ಅವರು ಕಡಿವಾಣವನ್ನ ಹಾಕಿದ್ರು, ಯಾರು ಕಾನೂನು ಮೀರಿ ಈ ತರ ಕೃತ್ಯಗಳಲ್ಲಿ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಅವ್ರಿಗೂ ಕೂಡ ಕಠಿಣ ಕಾನೂನನ್ನ ಹೇರಲಾಗಿತ್ತು. ಸೊ ಅದರ ಭಾಗವಾಗಿ ನಿರಂತರವಾಗಿ ಕೇರಳಕ್ಕೆ ಹೋಗ್ತಾ ಇತ್ತು. ಆದರೆ ಕೇರಳ ಬಾರ್ಡರ್ ಗಳಲ್ಲಿ, ಈಗ ಕರ್ನಾಟಕ ಕೇರಳ ಬಾರ್ಡರ್ ಅಲ್ಲಿ ಬಹಳ ಟೈಟ್ ಇದೆ ಸೆಕ್ಯೂರಿಟಿ, ಪೊಲೀಸರು ಕೂಡ ಬಹಳ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಈ ಒಳ ರಸ್ತೆ, ಪುತ್ತೂರು ಭಾಗ ಆಗಿರ್ಬೋದು, ಸುಳ್ಯ ಭಾಗ, ಇದೆಲ್ಲವೂ ಕೂಡ ಇಲ್ಲಿ ಬಹಳ ಹಳ್ಳಿಗಳ ಮೂಲಕ ಒಳ ರಸ್ತೆಗಳು ಇದೆ, ಆ ಮೂಲಕ ಗೋಸಾಗಾಟವನ್ನ ಮಾಡುವಂತ ಘಟನೆಗಳು ಕೂಡ ನಡೀತಾ ಇತ್ತು. ಹಾಗಾಗಿ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು. ಸೊ ಅವರು ಕೂಡ ಕಾದು ಕುಳಿತಿದ್ರು. ಸೊ ನಿನ್ನೆ ಬಂದ ಸಂದರ್ಭದಲ್ಲಿ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ತಡೆಯುವಂತ ಸಂದರ್ಭದಲ್ಲಿ ಅವರು ಪೊಲೀಸರ ಮೇಲೆ ಎರಗಿ ಬಿದ್ದ ಕಾರಣಕ್ಕೆ ಶೂಟೌಟ್ ಆಗಿದೆ. ಮುಂದಕ್ಕಾದ್ರೂ ಕೂಡ ಈ ತರ ಅಕ್ರಮಗಳನ್ನು ಎಸಗುವಂತವರು ಇದರಿಂದ ಎಚ್ಚರಿಕೆಯನ್ನ ಪಡೆದುಕೊಳ್ಬೇಕಾಗಿದೆ, ಪಾಠವನ್ನ ಕಲಿಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.